ಸೊ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವರ್ಕೌಟ್ ಬಂದುಬಿಟ್ಟು ಬ್ಯಾಕ್ ಅಂತಲೇ ಹೇಳ್ಬೋದು. ಇವತ್ತು ಬ್ಯಾಕ್ ವರ್ಕೌಟು ತುಂಬಾ ಡಿಫ್ರೆಂಟಾಗಿರುತ್ತೆ. 5:30ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬ್ಯಾಗ್ ತೊಗೊಂಡು ಸೀದಾ ಜಿಮ್ಗೆ ಹೋಗ್ತಾಯಿದ್ದೀನಿ. ಜಿಮ್ಗೆ ಹೋಗ್ಬಿಟ್ಟು ಆಮೇಲೆ ಯಾಕೋ ಮೂಡ್ ಅಪ್ಸೆಟ್ ಆಗಿಬಿಟ್ಟು ಅದೇ ರೀತಿಯಾಗಿ ಆಚೆ ಬಂದುಬಿಟ್ಟು ಒಂದು ಸ್ವಲ್ಪ ಪಾರ್ಕಲ್ಲಿ ಸುತ್ತಾಡಿಬಿಟ್ಟು ಪಾರ್ಕಲ್ಲಿ ಸುತ್ತಾಡಿದ್ಮೇಲೆ ನನ್ನ ಮೂಡು ಒಂದು ಸ್ವಲ್ಪ ಎನರ್ಜೆಟಿಕ್ ಆಗಿತ್ತು. ಹಾಗೆಯೇ ನನ್ನ ವರ್ಕೌಟ್ ಮಾಡೋ ಮೂಡೂ ಬಂತು. ಆಮೇಲೆ ತದನಂತರ ನಾನು ಜಿಮ್ಗೆ ಹೋಗ್ಬಿಟ್ಟು ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ವರ್ಕೌಟ್ ಬಂದುಬಿಟ್ಟು ತುಂಬ ಡಿಫ್ರೆಂಟಾಗಿರುತ್ತೆ. ಬಾರ್ಬಲಿಂದ ಕೇಬಲಿಂದ ತುಂಬ ಡಿಫ್ರೆಂಟಾಗಿರುತ್ತೆ. ವರ್ಕೌಟ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಪ್ರತಿಯೊಂದು ಎಕ್ಸಸೈಸಲ್ಲೂ ನಾನು ವರ್ಕೌಟ್ ಮಾಡಬೇಕಾದ್ರೂ ಬ್ಯಾಕ್ ಸ್ಟ್ರೆಚಿಂಗ್ ಏನಕ್ಕೆ ಮಾಡ್ತೀನಿ ಅಂತಂತಂದರೆ ಬ್ಯಾಕು ನಮ್ಮ ಮಸಲ್ಸ್ ಎಲ್ಲ ಹಿಡ್ಕೊಂಡಿರುತ್ತಲ್ವ, ಅದೆಲ್ಲ ರಿಲೀಫ್ ಆಗೋಕ್ಕೆ ಈ ರೀತಿ ಬ್ಯಾಕ್ ವರ್ಕೌಟ್ ಮಾಡ್ತೀನಿ. ಯಾಕಂತಂದರೆ ನಮ್ಮ ಬ್ಯಾಕೆಲ್ಲ ತುಂಬ ಟೈಟಾಗಿ ಹಿಡ್ಕೊಂಡಿರುತ್ತೆ. ನಾವು ಪ್ರತಿಯೊಂದು ವರ್ಕೌಟ್ ಮಾಡಬೇಕಾದ್ರೂ ಬ್ಯಾಕ್ ನಮಗೆ ತುಂಬಾ ಇಂಪಾರ್ಟೆಂಟ್. ಯಾಕಂತಂದರೆ ನಮ್ಮ ಬ್ಯಾಕ್ ಏನಾದರೂ ಇಂಜುರಿ ಆಯ್ತು ಅಂತಂದರೆ ಕೂರೋಕ್ಕೂ ಆಗೋಲ್ಲ, ನಿಲ್ಲೋಕ್ಕೂ ಆಗೋಲ್ಲ. ಹಾಗಾಗಿ ಈ ಥರ ಸ್ಟ್ರೆಚಿಂಗ್ ಮಾಡಲೇಬೇಕು ಕಂಪಲ್ಸರಿ. ಇಲ್ಲ ಅಂತಂದರೆ ನಮಗೆ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ ತುಂಬಾ. ಸೊ ಈ ವರ್ಕೌಟ್ ಬಂದುಬಿಟ್ಟು ಬ್ಯಾಕ್ ಸಿಂಗಲ್ ಆರ್ಮ್ ವರ್ಕೌಟ್ ಅಂತ ಹೇಳ್ಬಿಟ್ಟು ಒಂದೇ ಡಂಬಲಿಂದ ಮಾಡುವಂಥದ್ದು. ಡೌನ್ ಮಾಡೋದು ಮತ್ತು ಅಪ್ ಮಾಡೋದು, ಈ ರೀತಿ ಮಾಡೋದ್ರಿಂದ ನಮ್ಮ ಅಪ್ಪರ್ ಬ್ಯಾಕ್ ಏನಿದೆಯಲ್ಲ ಅದಕ್ಕೆ ತುಂಬಾ ವರ್ಕೌಟ್ ಆಗುವಂಥದ್ದು ಡಂಬಲಿಂದ ಮಾಡುವಂಥದ್ದು, ಸಿಂಗಲ್ ಡಂಬಲಿಂದ. ಸೊ ಈ ವರ್ಕೌಟ್ ಬಂದುಬಿಟ್ಟು ಬಾರ್ಬಲಿಂದ ಮಾಡುವಂಥದ್ದು. ನಾನೀಗ ಯಾವ ರೀತಿ ಸಿಂಗಲ್ ಆರ್ಮಿಂದ ಸಿಂಗಲ್ ಡಂಬಲಿಂದ ಮಾಡಿದ್ನಲ್ವ, ಅದೇ ರೀತಿಯಾಗಿದ್ದು ಬಾರ್ಬಲಿಂದ ಮಾಡೋದು. ಸೊ ಬಾರ್ಬಲಿಂದ ಮಾಡೋದ್ರಿಂದ ನಮಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕೌಟ್ ಆಗುತ್ತೆ. ಯಾವ ರೀತಿ ಅಂತಂತಂದರೆ ನಮಗೆ ಡಂಬಲಿಂದ ಆದರೆ ನಮಗೆ ಗ್ರಿಪ್ ಸಿಗೋಲ್ಲ, ಆದರೆ ಬಾರ್ಬಲಿಂದ ಆದರೆ ನಮಗೆ ತುಂಬಾ ಕಂಫರ್ಟಬಲ್ ಆಗುತ್ತೆ, ತುಂಬಾ ಗ್ರಿಪ್ ಸಿಗುತ್ತೆ, ತುಂಬಾ ಈಸಿಯಾಗಿ ಮಾಡುವಂಥದ್ದು ಈ ವರ್ಕೌಟು. ಓಕೆ, ಸೊ ಈ ವರ್ಕೌಟ್ ಬಂದುಬಿಟ್ಟು ಸೀಟೆಡ್ ಪುಲ್ ಡೌನ್ ಅಂತ ಹೇಳ್ಬಿಟ್ಟು ಇದು ನಮ್ಮ ಅಪ್ಪರ್ ಬಾಡಿಗೆ ಅಪ್ಪರ್ ಬ್ಯಾಕ್ ಏನಿದೆಯಲ್ಲ ಅದಕ್ಕೆ ತುಂಬಾ ವರ್ಕೌಟ್ ಆಗುವಂಥದ್ದು. ಹಾಗೆಯೇ ನಾರ್ಮಲ್ ಪುಲ್ಲಪ್ಪು ಸೀಟೆಡ್ ಪುಲ್ ಡೌನ್ಗೂ ತುಂಬಾ ವ್ಯತ್ಯಾಸ ಇದೆ. ಏಕೆ ಅಂತಂತಂದರೆ ನಾರ್ಮಲ್ ಪುಲ್ಲಪ್ಗೆ ಅದು ವೇಟ್ ಹಾಕೊಂಡು ಮಾಡೋದಿಲ್ಲ, ಆದರೆ ಇದು ಸೀಟೆಡ್ ಪುಲ್ ಡೌನ್ಗೆ ತುಂಬ ವೇಟ್ ಹಾಕೊಂಡ್ಬಿಟ್ಟು ನಾವು ಎಷ್ಟಾದರೂ ವೇಟ್ ಹಾಕೊಂಡ್ಬಿಟ್ಟು ಮಾಡುವಂಥದ್ದು ಇದು. ಸೊ ಈಗ ಮಾಡ್ತಾ ಇದ್ದೀನಲ್ಲ ಇದು ಲೋವರ್ ಬ್ಯಾಕಿಗೆ ವರ್ಕೌಟ್ ಆಗುವಂಥದ್ದು. ನಾನು ಫ್ರಂಟಲ್ಲಿ ಹಿಡ್ಕೊಂಡ್ಬಿಟ್ಟು ಮಾಡ್ತಾಯಿದ್ನಲ್ಲ ಅದು ಬಂದ್ಬಿಟ್ಟು ನಮಗೆ ಅಪ್ಪರು ಬ್ಯಾಕಿಗೆ ವರ್ಕೌಟ್ ಆಗುವಂಥದ್ದು. ಆದರೆ ಇದು ನಾನು ಗ್ರಿಪ್ನ ರಿವರ್ಸಲ್ಲಿ ಹಿಡ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಲ್ಲ ಇದು ನಮಗೆ ಫುಲ್ ಲೋವರ್ ಬ್ಯಾಕಿಗೆ ಆ್ಯಂಡ್ ಮಿಡ್ಲ್ ಬ್ಯಾಕಿಗೆ ವರ್ಕೌಟ್ ಆಗುವಂಥದ್ದು ಇದು. ಸೊ ಈ ವರ್ಕೌಟ್ ಬಂದುಬಿಟ್ಟು ಅಪ್ಪರ್ ಬ್ಯಾಕಾಗಿ ವರ್ಕೌಟ್ ಆಗೋದು. ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತಂದ್ಬಿಟ್ಟು ಡಿಫ್ರೆಂಟಾಗಿ ವರ್ಕೌಟ್ ಮಾಡ್ತಾಯಿದ್ದೀನಿ. ಜಸ್ಟ್ ಹಾಗೇ ಚೇಂಜ್ ಮಾಡ್ತಾ ಇರಬೇಕಲ್ಲ, ಒಂದೇ ರೀತಿ ಇರೋಕ್ಕಾಗಲ್ಲ. ಚೇಂಜ್ ಮಾಡ್ತಾಯಿದ್ರೆ ನಮಗೆ ತುಂಬ ಚೇಂಜಸ್ ಆಗುತ್ತೆ.
ಸೊ ಓಕೆ, ಈ ವರ್ಕೌಟ್ ಬಂದ್ಬಿಟ್ಟು ಡೆಡ್ ಲಿಫ್ಟ್ ಅಂತ ಕರೀತಾರೆ. ಈಗ ಏನು ಮಾಡ್ತಾ ಇದ್ದೀನಲ್ಲ ಬಾರ್ಬಲಿಂದ, ಇದನ್ನು ಡೆಡ್ ಲಿಫ್ಟ್ ಅಂತಲೇ ಕರೀತಾರೆ. ತುಂಬ ಎಫೆಕ್ಟಿವ್ ಆಗಿರ್ತಕ್ಕಂಥ ವರ್ಕೌಟ್ ಡೆಡ್ ಲಿಫ್ಟು. ಈ ಡೆಡ್ ಲಿಫ್ಟಲ್ಲಿ ಬಂದ್ಬಿಟ್ಟು ತುಂಬಾ ವೆಯ್ಟ್ ಹಾಕೊಂಡು ಮಾಡುವಂಥದ್ದು. ನೀವು 80 kg 100 kg ಅಥವಾ 120 150ವರೆಗೂ ತುಂಬಾ ವೆಯ್ಟ್ ಹಾಕೊಂಡು ಮಾಡುವಂಥದ್ದು. ತುಂಬ ಎಫೆಕ್ಟಿವ್ ಆಗಿ ಬೇಗನೆ ನಮಗೆ ರಿಸಲ್ಟ್ ಕೊಡುವಂಥದ್ದು ಈ ಬ್ಯಾಕ್ ವರ್ಕೌಟು ಈ ರೀತಿ ಮಾಡೋದ್ರಿಂದ. ಸೊ ಈ ವರ್ಕೌಟ್ ಬಂದ್ಬಿಟ್ಟು ಸುಮೋ ಡೆಡ್ ಲಿಫ್ಟ್ ಅಂತ ಕರೀತಾರೆ. ಸುಮೋ ಡೆಡ್ ಲಿಫ್ಟ್ ಮಾಡೋದ್ರಿಂದ ನಮಗೆ ಲೆಗ್ಗಲ್ಲಿರ್ತಕ್ಕಂಥ ಹ್ಯಾಮ್ಸ್ಟ್ರಿಂಗ್ ಏನಿದೆಯಲ್ಲ ಅದು ವರ್ಕೌಟ್ ಆಗುತ್ತೆ, ಮತ್ತು ನಮಗೆ ಬ್ಯಾಕ್ ಗ್ಲೂಟ್ಸ್ ವರ್ಕೌಟ್ ಆಗುತ್ತೆ, ಅದೇ ರೀತಿಯಾಗಿ ನಮ್ಮ ಬ್ಯಾಕು ವರ್ಕೌಟ್ ಆಗುತ್ತೆ.